ಅಷ್ಟಮಿ ತಿಥಿ. ಆ ಅಷ್ಟಮಿ ತಿಥಿಯಲ್ಲಿ ನಮ್ಮ ಶ್ರೀಮದ್ ಉತ್ತರಾದಿ ಮಠದ ಮಹಾಪರಂಪರೆಯಲ್ಲಿ ಬಂದಂತಹ ಭವ್ಯ ದಿವ್ಯ ಚರಿತ್ರೆಯನ್ನು ಪಡೆದಿರತಕ್ಕಂತಹ ಮಹಾನುಭಾವರು ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಇವತ್ತು ನಾವೆಲ್ಲರೂ ಪ್ರತಿಯೊಬ್ಬರೂ ಸಜ್ಜನರು, ಭಗವದ್ಭಕ್ತರು, ವಿಶೇಷವಾಗಿ ಮಾಧ್ವರು ಶ್ರೀಮತ್ ಸತ್ಯಧ್ಯಾನ ತೀರ್ಥರನ್ನು ಸ್ಮರಣೆ ಮಾಡಲೇಬೇಕು. ಅಷ್ಟೊಂದು ಉಪಕಾರ ಅವರಿಂದ ಇದೆ. ಆ ಮಹಾನುಭಾವರ ಆರಾಧನಾ ದಿನ ಪಂಢರಪುರದಲ್ಲಿ ಅವರ ಮೂಲ ವೃಂದಾವನವನ್ನು ನಾವು ಕಾಣುತ್ತೇವೆ. ಅವತ್ತು ಯಾವ ಯಾವ ದಿವಸದಲ್ಲಿ ಯಾವ ಯಾವ ಯತಿಗಳ ಆರಾಧನೆ ಇರುತ್ತೋ ಆಯಾ ಆರಾಧನಾ ದಿನಗಳಲ್ಲಿ ಆ ಮಹನೀಯರು ಬರೆದ ಗ್ರಂಥಗಳ ಅಧ್ಯಯನ ವಿಶೇಷವಾಗಿ, ಆ ಮಹನೀಯರ ದಿವ್ಯವಾದಂತಹ ಚರಿತ್ರೆಯನ್ನ ಶ್ರವಣ ಮಾಡುವ ಕೆಲಸವನ್ನು ಮಾಡಬೇಕು. ಆ ಮೂಲಕ ನಮ್ಮ ಬದುಕಿಗೆ ಪ್ರೇರಣೆಯನ್ನು ಪಡಿಬೇಕು. ಸತ್ಯಧ್ಯಾನ ತೀರ್ಥರು ಈ ರೀತಿಯಲ್ಲಿ ದಾನ ಮಾಡ್ತಿದ್ರಂತೆ, ಎಂತಹ ಔದಾರ್ಯ ಇತ್ತಂತೆ. ಆ ಎಲ್ಲ ಕಥೆಗಳನ್ನು ಕೇಳಿದರೆ ಅಲ್ಪ ಸ್ವಲ್ಪ ಔದಾರ್ಯ, ದಾನಶೀಲತೆ ನಮ್ಮಲ್ಲಿ ಬರಬಹುದು. ಹಾಗಾಗಿ ಆ ಮಹಾನುಭಾವರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ, ಸದ್ಗುಣಗಳನ್ನು ಪಡೆಯುವುದಕ್ಕಾಗಿ ಮಹನೀಯರ ಚರಿತ್ರಾದಿಗಳನ್ನು ಆ ಆರಾಧನಾ ದಿನಗಳಲ್ಲಿ ಅವಶ್ಯವಾಗಿ ನಾವು ಪಡಿಬೇಕು.